ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ 2026 ನಮ್ಮ ಟೀಮ್ ಇಂಡಿಯಾದವರು ಸೆಮಿಫೈನಲ್ ಹಂತವನ್ನ ತಲುಪ್ತಾರೋ ಇಲ್ಲೋ. ಈ ಕಡೆ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯವನ್ನ ನಮ್ಮ ಟೀಮ್ ಇಂಡಿಯಾದವರು ಬರೀ ಮ್ಯಾಚ್ ಅನ್ನ ಗೆದ್ದರೆ ಸಾಕು, ಏನು ಒಳ್ಳೆ ನೆಟ್ ರನ್ ರೇಟ್ ಇಂದ ಪಂದ್ಯವನ್ನ ಗೆಲ್ಲಬೇಕಾಗ್ತೋ, ಇದೆಲ್ಲ ನಮ್ಮ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಇರುವಂತಹ ಒಂದು ಕ್ವೆಶನ್. ಯಾಕಂದ್ರ ಆ ಸೌತ್ ಆಫ್ರಿಕಾ ವಿರುದ್ಧದ ಒಂದು ಪಂದ್ಯವನ್ನ ನಾವು ಏನು ಹೀನಾಯವಾಗಿ 76 ರನ್ಸ್ ಗಳಿಂದ ಸೋತ್ ಬಿಟ್ಟಿದ್ವಿ. ಆ ಒಂದು ಮ್ಯಾಚ್ ನಮಗ ಬಹಳ ಅಪ್ಸೆಟ್ ಮಾಡಿತ್ತು. ಆ ಕಡೆ ನೆಟ್ ರನ್ ರೇಟ್ ಅನ್ನ ಪೂರ್ತಿ ಮೈನಸ್ ಒಳಗೆ ತಗೊಂಡೋಗಿ ಇಟ್ಟಿತ್ತು. ಹಿಂಗಾಗಿ ನಮ್ಮ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಇವೆಲ್ಲ ಕ್ವಶನ್ಗಳು ಅದಾವ. ಇದಕ್ಕ ಈಗ ಒಂದು ಕ್ಲಾರಿಟಿ ಅಂತೂ ಸಿಕ್ಕೈತಿ ಪಾಯಿಂಟ್ಸ್ ಟೇಬಲ್ ಒಳಗ. ಏನ್ ಮಾಡಬೇಕು ನಮ್ಮ ಟೀಮ್ ಇಂಡಿಯಾದವರು, ಬರೀ ಪಂದ್ಯವನ್ನ ಗೆದ್ರು ಸಾಕು, ಈ ಕಡೆ ನೆಟ್ ರನ್ ರೇಟ್ ಇಂದ ಪಂದ್ಯವನ್ನ ಗೆಲ್ಲಬೇಕಾಗ್ತೈತೋ, ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದೊಳಗ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡಾಕಿದ್ರಪ್ಪ ಅಂದ್ರೆ ಪಟ್ ಅಂತ ಹೇಳಿ ಒಂದು ಸಬ್ಸ್ಕ್ರೈಬರ್ ನ ಮಾಡ್ಕೊರಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಡ್ರಿ. ಈಗ ನೋಡ್ರಿ, ಎಲ್ಲರಿಗೂ ಗೊತ್ತಿರುವಂಗ ಸೂಪರ್ 8 ಅಂತಕ್ಕ ಟೋಟಲ್ ಆಗಿ 8 ಟೀಮ್ಸ್ ಗಳು ಆಯ್ಕೆಯಾಗಿದ್ದು, ಅದ್ರೊಳಗ 2 ಭಾಗಗಳನ್ನಾಗಿ ಈಗ ಹಂಚಿಕೆ ಮಾಡ್ಯಾರ. ಗ್ರೂಪ್ 1 ಒಳಗ 4 ಟೀಮ್ಸ್ ಗಳನ್ನ, ಈ ಕಡೆ ಗ್ರೂಪ್ 2 ಒಳಗ 4 ಟೀಮ್ಸ್ ಗಳನ್ನಾಗಿ ಹಂಚಿಕೆ ಮಾಡಿದ್ರು. ಈಗ ಗ್ರೂಪ್ 2 ಒಳಗೆ ಏನಾಗೈತಿ, ಈ ಕಡೆ ಇಂಗ್ಲೆಂಡ್ ಅವರು ಅಫಿಸಿಯಲ್ ಆಗಿ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿ ನಂಬರ್ 1 ಸ್ಥಾನದೊಳಗೆ ಕೂತ್ಕೊಂಡಾರ. ಈ ಕಡೆ ಶ್ರೀಲಂಕಾ ಅವರು ಅಫಿಸಿಯಲ್ ಆಗಿ ಅವರು ಈ ಒಂದು T20 ವರ್ಲ್ಡ್ ಕಪ್ ನಿಂದ ಹೊರಗಡೆ ಹೋಗ್ಯಾರ. ಈಗ ನಡುವ ಸಿಕ್ಕೊಂಡ ಈ 2 ಟೀಮ್ಸ್ ಗಳು ಈಗ ಗುದ್ದಾಟವನ್ನ ನಡೆಸಕತ್ತವ 2ನೇ ಸ್ಥಾನಕ್ಕೋಸ್ಕರ. ಪಾಕಿಸ್ತಾನ ಮತ್ತೆ ಈ ಕಡೆ ನ್ಯೂಜಿಲೆಂಡ್, ಈ 2 ಟೀಮ್ಸ್ ಗಳ ನಡುವೆ ಈಗ 2ನೇ ಸ್ಥಾನಕ್ಕೋಸ್ಕರ ಇಲ್ಲಿ ಗುದ್ದಾಟ ನಡೆದೈತಿ. ಈ ನ್ಯೂಜಿಲೆಂಡ್ ಅವರಿಗೆ ಈ ಒಂದು ಸೆಮಿಫೈನಲ್ ಹಂತವನ್ನ ತಲುಪೋದಕ್ಕ ಜಾಸ್ತಿ ಸಾಧ್ಯತೆಗಳು ಅದಾವ ಅಂತೇಳಿ ಹೇಳ್ಬೇಕು. ಯಾಕಂದ್ರ ಇವರು 3 ರೀತಿ ಒಳಗ ಈ ಒಂದು ಸೆಮಿಫೈನಲ್ ಹಂತವನ್ನ ತಲುಪೋದಕ್ಕ ಸಾಧ್ಯತೆ ಐತಿ. ಒಂದು ನೋಡ್ರಿ, ಇವತ್ತ ಇಂಗ್ಲೆಂಡ್ ಮತ್ತೆ ಈ ನ್ಯೂಜಿಲೆಂಡ್ ನಡುವೆ ಒಂದು ಮ್ಯಾಚ್ ನಡೆಯತೈತಿ. ಈ ಒಂದು ಪಂದ್ಯವನ್ನ ಈ ನ್ಯೂಜಿಲೆಂಡ್ ಅವರು ಗೆದ್ಕೊಂಡ್ಬಿಟ್ರಪ್ಪ ಅಂದ್ರ ಇವರು ಅಫಿಸಿಯಲ್ ಆಗಿ ಇವತ್ತ ಕ್ವಾಲಿಫೈ ಆಗಿ ಬಿಡ್ತಾರ ಸೆಮಿಫೈನಲ್ ಪಂದ್ಯಕ್ಕ. ಈ ಕಡೆ ಪಾಕಿಸ್ತಾನದವರು ಹೊರಗಡೆ ಹೋಗ್ತಾರ. ಇಲ್ಲ, ಇವತ್ತಿನ ಮ್ಯಾಚ್ ಅನ್ನ ಈ ನ್ಯೂಜಿಲೆಂಡ್ ಅವರು ಸೋತ್ರು ಕೂಡ ಮತ್ತೆ ಅವಕಾಶ ಐತಿ ಇವ್ರಿಗೆ. ಯಾಕಂದ್ರ ಆ ಕಡೆ ಪಾಕಿಸ್ತಾನದವರು ಒಂದ್ ವೇಳೆ ಮ್ಯಾಚ್ ಅನ್ನ ಸೋತ್ರು ಅಂತ ಹೇಳಿ ತಿಳ್ಕವ್ರಿ. ಈ ಶ್ರೀಲಂಕಾ ವಿರುದ್ಧ ಮ್ಯಾಚ್ ಏನೈತಿ, ಆ ಒಂದು ಮ್ಯಾಚ್ ಅನ್ನ ಸೋತ್ರಪ್ಪ ಅಂದ್ರ ಮತ್ತೆ ಈ ಕಡೆ ನ್ಯೂಜಿಲೆಂಡ್ ಅವರು ಮತ್ತೆ ಸೆಮಿಫೈನಲ್ ಅಂತಕ್ಕ ಹೋಗ್ತಾರ. ಇದನ್ನ ಬಿಟ್ರಪ್ಪ ಅಂದ್ರ ಮತ್ತೊಂದು ಅವಕಾಶ ಏನಂದ್ರ, ನಾಳೆ ಪಾಕಿಸ್ತಾನದವರು ಈ ಶ್ರೀಲಂಕಾ ವಿರುದ್ಧದ ಪಂದ್ಯವನ್ನ ಗೆದ್ಕೊಂಡ್ರು. ಈ ಕಡೆ ನ್ಯೂಜಿಲೆಂಡ್ ತಂಡದ ಒಂದು ನೆಟ್ ರನ್ ರೇಟ್ ಅವ್ರಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿ ತಿಳ್ಕೊರಿ. ಮತ್ತೆ ಅಲ್ಲಿ ನ್ಯೂಜಿಲೆಂಡ್ ಅವರ ಈ ಒಂದು ಸೆಮಿಫೈನಲ್ ಹಂತವನ್ನ ತಲುಪುವಂತ ಸಾಧ್ಯತೆ ಐತಿ. 3 ರೀತಿ ಒಳಗ ಇವರು ಈ ಒಂದು ಸೆಮಿಫೈನಲ್ ತಲುಪುವಂತ ಒಂದು ಸಾಧ್ಯತೆ ಐತಿ. ಈ ಪಾಕಿಸ್ತಾನದವರಿಗೆ ಇರುವಂತದ್ದು ಒಂದೇ ಒಂದು ದಾರಿ ಏನಪ್ಪಾ ಅಂದ್ರ ಶ್ರೀಲಂಕಾ ವಿರುದ್ಧದ ಪಂದ್ಯವನ್ನ ಗೆಲ್ಲಬೇಕು. ಅದು ಏನಪ್ಪಾ ಅಂದ್ರ ನ್ಯೂಜಿಲೆಂಡ್ ಏನ ಒಂದು ನೆಟ್ ರನ್ ರೇಟ್ ಐತಿ, ಆ ಒಂದು ನೆಟ್ ರನ್ ರೇಟ್ ಅನ್ನ ಮೀರಿಸುವಂತ ಒಂದು ರೀತಿ ಒಳಗ ಪಂದ್ಯವನ್ನ ಗೆದ್ಕೊಂಡ್ರ ಮಾತ್ರ ಇವರು ಸೆಮಿಫೈನಲ್ ಹಂತವನ್ನ ತಲುಪೋದಕ್ಕ ಸಾಧ್ಯ. ಇದೆಲ್ಲ ಏನ ಹೇಳ್ತಿದ್ವಿ ಆ ಕಡೆ ನಮ್ಮ ಇಂಡಿಯಾದ ಒಂದ್ ಸ್ವಲ್ಪ ಹೇಳ್ಬಿಡೋ ಸಾಕಂತೇಳಿ ಅನ್ನತ್ತೀರ ಅನ್ನುವಂಥದ್ದು ನನಗೆ ಗೊತ್ತು. ಈಗ ನೋಡ್ರಿ, ಗ್ರೂಪ್ 1 ಒಳಗೆ ಏನಾಗೈತಿ, ಈ ಸೌತ್ ಆಫ್ರಿಕಾದವರು ಆಡಿರುವಂತ 2 ಮ್ಯಾಚ್ ಗಳನ್ನ ಗೆದ್ಕೊಂಡು ಅಫಿಸಿಯಲ್ ಆಗಿ ಈಗ ಸೆಮಿಫೈನಲ್ ಹಂತವನ್ನ ತಲುಪ್ಯಾರ. ಈ ಕಡೆ ಜಿಂಬಾಬ್ವೆ ಅವರು ಆಡಿರುವಂತ 2 ಮ್ಯಾಚ್ ಗಳನ್ನ ಸೋತ ಈ ಒಂದು ಟೀಮ್ ಈ ಒಂದು T20 ವರ್ಲ್ಡ್ ಕಪ್ ನಿಂದ ಹೊರಗಡೆ ಹೋಗಿತ್ತೆ ಅನ್ನುವಂಥದ್ದ ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ. ಈಗ ಈ ಗ್ರೂಪ್ ಒಳಗೂ ಕೂಡ ನಮ್ಮ ಇಂಡಿಯಾ ಮತ್ತ ವೆಸ್ಟ್ ಇಂಡೀಸ್ ನಡುವೆ ಈ 2 ಟೀಮ್ಸ್ ಗಳ ನಡುವೆ 2ನೇ ಸ್ಥಾನಕ್ಕೋಸ್ಕರ ಗುದ್ದಾಟ ನಡೆದೈತಿ. ನಮ್ಮ ಇಂಡಿಯಾದವರು ಏನ್ ಅನ್ಕೊಂಡ್ರು, ಮೊದಲನೇ ಮ್ಯಾಚ್ ಅನ್ನ ಸೋತ ತಕ್ಷಣ ನಾವು ಭರ್ಜರಿ ನೆಟ್ ರನ್ ರೇಟ್ ಇಂದ ಗೆಲ್ಲಬೇಕು, ನೆಟ್ ರನ್ ರೇಟ್ ನಮಗೆ ಬಹಳ ಇಂಪಾರ್ಟೆಂಟ್ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದ್ರೆ ವೆಸ್ಟ್ ಇಂಡೀಸ್ ಈ ಕಡೆ ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ ಒಳಗ ಏನು ಸೌತ್ ಆಫ್ರಿಕಾ ಅವರು ಈ ವೆಸ್ಟ್ ಇಂಡೀಸ್ ತಂಡವನ್ನ ಸೋಲಿಸಿದ್ರು. ಇದರಿಂದ ಎಲ್ಲ ಈ ಒಂದು ನೆಟ್ ರನ್ ರೇಟ್ ಅನ್ನುವಂಥದ್ದ ಅದು ನಮಗ ಅವಶ್ಯಕತೆ ಇಲ್ಲ ಅನ್ನುವಂತ ರೀತಿ ಒಳಗ ಆಗೋಯ್ತು ನಮ್ಮ ಟೀಮ್ ಇಂಡಿಯಾಕ್ಕ. ಈಗ ನೆಕ್ಸ್ಟ್ ಏನು ನಮ್ಮ ಟೀಮ್ ಇಂಡಿಯಾಕ್ಕ ವೆಸ್ಟ್ ಇಂಡೀಸ್ ವಿರುದ್ಧ ಮ್ಯಾಚ್ ಐತಿ, ಆ ಒಂದು ಪಂದ್ಯವನ್ನ ಬರೀ ಗೆದ್ಕೊಂಡ್ರೆ ಸಾಕು. ಏನೋ ಅಷ್ಟು ರನ್ ನಿಂದ ಗೆಲ್ಲಬೇಕು, ಇಷ್ಟು ರನ್ ನಿಂದ ಗೆಲ್ಲಬೇಕು ಅನ್ನುವಂಥದ್ದು ಏನಿಲ್ಲ. ಯಾಕಂದ್ರ ಈ ವೆಸ್ಟ್ ಇಂಡೀಸ್ ಅವರು ಕೂಡ 2 ಮ್ಯಾಚ್ ಗಳನ್ನ ಆಡ್ಯಾರ, ನಮ್ಮ ಟೀಮ್ ಇಂಡಿಯಾದವರು 2 ಮ್ಯಾಚ್ ಗಳನ್ನ ಆಡ್ಯಾರ. ಇವರು ನಮ್ಮ ಇಂಡಿಯಾದವರು ಕೂಡ 1 ಮ್ಯಾಚ್ ಅನ್ನ ಗೆದ್ಕೊಂಡಾರ, ವೆಸ್ಟ್ ಇಂಡೀಸ್ ಅವರು ಕೂಡ ಒಂದೇ ಒಂದು ಮ್ಯಾಚ್ ಅನ್ನ ಗೆದ್ಕೊಂಡಾರ. ಹಿಂಗಾಗಿ ನಮ್ಮ ಟೀಮ್ ಇಂಡಿಯಾದವರು ಈಗ ಮುಂದಿನ ಪಂದ್ಯ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಏನು ನಡೆಯಕತೈತಿ ಈ ಒಂದು ಪಂದ್ಯದೊಳಗ ಈ ಕಡೆ ವೆಸ್ಟ್ ಇಂಡೀಸ್ ಅವರಾದ್ರೂ ಗೆಲ್ಲಿ, ಭಾರತ ಆದ್ರೂ ಗೆಲ್ಲಿ, ಯಾವ ಟೀಮ್ ಈ ಒಂದು ಪಂದ್ಯವನ್ನ ಗೆದ್ಕೊಳ್ತೈತಿ ಅದು ಡೈರೆಕ್ಟ್ ಸೆಮಿಫೈನಲ್ ಗೆ ಆಯ್ಕೆ ಆಗ್ತೈತಿ. ಯಾವ ಟೀಮ್ ಈ ಒಂದು ಪಂದ್ಯವನ್ನ ಸೋಲ್ತೈತಿ ಅದು ಸೀದಾ ಈ ಒಂದು T20 ವರ್ಲ್ಡ್ ಕಪ್ 2026 ಹೊರಗಡೆ ಹೋಗ್ತೈತಿ. ಇದು ಸದ್ಯಕ್ಕ ಇರುವಂತಹ ಒಂದು ಪ್ಲೇ ಆಫ್ ಭವಿಷ್ಯ ಅಂತೇಳಿ ಹೇಳಬೇಕು. ಸದ್ಯಕ್ಕಂತೂ ಈ ಒಂದು ಏನು ನೆಟ್ ರನ್ ರೇಟ್ ಅನ್ನೋದ 2 ಟೀಮ್ಸ್ ಗಳಿಗೂ ಕೂಡ ಅದರ ಅವಶ್ಯಕತೆನ ಇಲ್ಲ. ಪಂದ್ಯವನ್ನ ಯಾರು ಗೆಲ್ತಾರ ಅವ್ರು ಸೆಮಿಫೈನಲ್ ಗೆ, ಯಾರು ಸೋಲ್ತಾರ ಅವ್ರು ಸೀದಾ ಮನೆಗೆ ಅಂತೇಳಿ ಹೇಳ್ಬೋದು. ಈ ಒಂದು ವಿಡಿಯೋ ಅಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಈ ಒಂದು T20 ವರ್ಲ್ಡ್ ಕಪ್ ಒಳಗ ಯಾವ್ಯಾವ ಟೀಮ್ಸ್ ಗಳು ಸೆಮಿಫೈನಲ್ ಹಂತವನ್ನ ತಲುಪಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗುಮಂತ. ನಮಸ್ಕಾರ.